ಪರ್ಸನಾಲಿಟಿ ಡೆಫಿನೆಟ್ಲಿ ಎಲ್ಲಾ ಕಡೆನೂ ಕಂಡಿದೆ. ಅಂದ್ರೆ ಬರೀ ನಾವು ಜಸ್ಟ್ ಗಿಲ್ಲಿ ಜೊತೆಗೆ ಮಾತ್ರ ಅದನ್ನ ಮಾತ್ರ ಲೈಕ್ ಅಂದ್ರೆ ನಾವು ತಲೆಯಲ್ಲಿ ಇಟ್ಕೊಂಡು ಮಾತಾಡಕ್ಕಾಗಲ್ಲ. ಕಾವ್ಯ ಅವರ ಆಟ ಅಂತಂದ್ರೆ ಲಾಟ್ ಆಫ್ ಪ್ಲೇಸಸ್ ಅಲ್ಲಿ ಕಾವ್ಯ ಅವರ ಪರ್ಸನಾಲಿಟಿ ಕಂಡಿದೆ. ಬಟ್ ಡು ಯು ಅಗ್ರಿ ಲೈಕ್ ಅಂದ್ರೆ ಈಗ ಜಂಟಿ ಅಂತ ಒಬ್ಬರ ಜೊತೆಗೆ ಹೋಗುವಾಗ ಒಬ್ಬ ವ್ಯಕ್ತಿ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಮತ್ತೆ ನೆಕ್ಸ್ಟ್ ಲೆವೆಲ್ ಎಲ್ಲಾ ತರನು ಅವರು ಲೌಡ್ ಆಗಿರುವಾಗ ಅವರ ಪ್ರಭಾವ ನಿಮ್ಮ ಇಡೀ ಸೀಸನ್ ನ ಆಟದ ಮೇಲೆ ಬೀರ್ತು ಯಾವ್ದೋ ಒಂದು ರೀತಿಯಲ್ಲಿ ಅಂತ ನೀವು ಒಪ್ಕೊಳ್ತೀರಾ ಅದನ್ನ? ಮುತ್ತನಂತ ಮಾತಾಡದೆ ಅಳಿಮಯ್ಯ. ಇವಾಗ ನನ್ಗೂ ಅವನಿಗೂ ಕಂಪೇರ್ ಮಾಡಿದ್ರೆ ಹಿ ಈಸ್ ಸೂಪರ್ ಆಕ್ಟಿವ್. ಅವನಷ್ಟು ನಾನು ಆಕ್ಟಿವ್ ಇಲ್ಲ. ಅದು ಅವನ ಪರ್ಸನಾಲಿಟಿ, ಇದು ನನ್ನ ಪರ್ಸನಾಲಿಟಿ. ಈಗ ಅಟ್ ದ ಸೇಮ್ ಟೈಮ್ ಅವ್ನು ನನ್ನ ಫ್ರೆಂಡ್ ಕೂಡ, ಕಾಂಪಿಟೇಟರ್ ಕೂಡ. ಈಗ ಅವನು ಅಷ್ಟು ಆಕ್ಟಿವ್ ಆಗಿದ್ದಾನೆ, ನಾನು ಅಷ್ಟು ಆಕ್ಟಿವ್ ಆಗಿಲ್ಲ, ಎಲ್ಲೋ ನಾನು ಫೇಡ್ ಆಗ್ತಿದ್ದೀನಿ ಅಂತಂದಾಗ ನಾನು ಯೋಚನೆ ಮಾಡಿದ್ದುಂಟು. ಬಿಕಾಸ್ ಅಟ್ ದ ಸೇಮ್ ಟೈಮ್ ಇವನ್ ಹಿ ಇಸ್ ಮೈ ಕಾಂಪಿಟೇಟರ್. ನಾನು ಏನ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿದೆ. ಅಟ್ ದ ಸೇಮ್ ಟೈಮ್ ಏನಾಗ್ಬಿಡುತ್ತೆ, ನಾನು ಫೇಕ್ ಮಾಡ್ತಾ ಕೂರಕ್ಕಾಗಲ್ಲ, ನಾನು ಅಲ್ದೇರೋ ನನ್ನನ್ನ ಪೋರ್ಟ್ರೇ ಮಾಡೋದಕ್ಕಾಗಲ್ಲ. ನನ್ನ ಆಟ ನಾನು ಆಡ್ಕೊಂಡು ಬಂದೆ. ಅರ್ಥ ಆಯ್ತು ನನಗೆ, ಈಗ ಅರ್ಥ ಆಯ್ತು. ನಿಮಗೇನಾದ್ರು ಗಿಲ್ಲಿ ಅವರು ಕಾಲ್ ಮಾಡಿ ಮಾತಾಡಿದ್ರ, ಕಾಲ್ ಅಲ್ಲಿ ಸಿಕ್ಕಿದ್ರ ಅಥವಾ ಭೇಟಿ ಆಗೋ ಪ್ರಯತ್ನ ಎಲ್ಲ ಆಗಿತ್ತಾ? ಹೇಗೆ? ಇಲ್ಲ, ಭೇಟಿ ಆಗಿಲ್ಲ. ಅವ್ನು ಎಂಜಾಯ್ ಮಾಡ್ಲಿ, ಇವಾಗ ಆ ಪ್ರೀತಿ ಏನ್ ಸಿಗ್ತಿದೆ ಅದನ್ನ ಎಂಜಾಯ್ ಮಾಡ್ಲಿ. ಮೊನ್ನೆ ಒಂದ್ಸಲ ಕಾಲ್ ಮಾಡಿ ಮಾತಾಡಿದ್ದುಂಟು, ಅದಾದ್ಮೇಲೆ ಕನೆಕ್ಟ್ ಆಗಿಲ್ಲ. ಈಸ್ ಎಂಜಾಯಿಂಗ್, ಅವನ ಸಕ್ಸಸ್ ನ ಎಂಜಾಯ್ ಮಾಡ್ತಿದ್ದಾನೆ. ಏನ್ ಹೇಳಿದ್ರು ಕಾಲಲ್ಲಿ ಗಿಲ್ಲಿ ಅವರು? ಏನಿಲ್ಲ ಅಂದ್ರೆ ಸುಮ್ನೆ ನಾರ್ಮಲ್ ಆಗಿ ಮಾತಾಡಿದ್ವಿ, ಏನಾಗ್ತಿದೆ, ಏನ್ ಮಾಡ್ತಿದ್ಯಾ ಅಂತ. ಅಂಡ್ ನಾನು ಕಂಗ್ರ್ಯಾಚುಲೇಟ್ ಮಾಡಿದೆ ಅಷ್ಟೇ. ಬ್ಲಾಕ್ ಮಾಡಲ್ಲ ಅಂತ ಹೇಳಿದ್ರ? ಅದೇ ನಾನು ಹೇಳ್ತಿರೋದು. ಲೈಕ್ ಇವಾಗ ನಾನು ಏನೇ ಮಾತಾಡಿದ್ರು ಅದು ತಪ್ಪಾಗ್ತಾ ಇದೆ. ಈಗ ನಮ್ಮಿಬ್ರು ಫ್ರೆಂಡ್ಶಿಪ್ ನ ಇಷ್ಟಪಟ್ಟಿರೋ ಜನರು ಇದ್ದಾರೆ. ಸೊ ಫ್ರೆಂಡ್ಶಿಪ್ ಅಲ್ಲಿ ನಾವೇನೋ ಒಂದು ತಮಾಷೆಯಾಗಿ ಮಾತಾಡ್ತೀವೋ, ಇನ್ನೊಂದೇನೋ ಮಾತಾಡ್ತೀವೋ, ಅದನ್ನ ಇನ್ನೊಂದಿಷ್ಟು ಜನರ ಪರ್ಸ್ಪೆಕ್ಟಿವ್ ಹೆಂಗಿರುತ್ತೆ ಅಂದ್ರೆ, ಓಕೆ ಅದು ಇನ್ನೊಂಥರ ತಪ್ಪು ಅಂತ ಹೇಳಕ್ಕಾಗಲ್ಲ. ಈಗ ಎಲ್ರಿಗೂ ಒಂದೇ ಪರ್ಸ್ಪೆಕ್ಟಿವ್ ಇರಬೇಕು ಅಂತಿಲ್ಲ ಅಲ್ವಾ, ಒಬ್ಬೊಬ್ರಿಗೆ ಒಂದೊಂಥರ ಅನ್ಸುತ್ತೆ. ಓಕೆ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ಲು, ಇವಾಗ ಮಾಡಿಲ್ಲ ಅನ್ನೋದು ಒಂದಿಷ್ಟು ಕಾಮೆಂಟ್ಸ್ ನೋಡಿದೆ ನಾನು. ದಟ್ಸ್ ಓಕೆ. ಇವಾಗ ನಾನೇ ಆಡಿರೋ ಮಾತು, ಅದರಿಂದ ಪಾಸಿಟಿವ್ ಬಂದ್ರು ನೆಗೆಟಿವ್ ಬಂದ್ರು ನಾನು ತಗೋ ಆಗತ್ತೆ. ಪರ್ಸ್ಪೆಕ್ಟಿವ್ಸ್ ಅಗೇನ್ ನಾವು ಬಿಗ್ ಬಾಸ್ ಮನೇಲಿ ಅದ್ ಮಾತಾಡಿ ನಿಮ್ಮ ಪರ್ಸ್ಪೆಕ್ಟಿವ್, ದಟ್ಸ್ ಓಕೆ. ಹಂಗಂತ ಏನೋ ನೆಗೆಟಿವ್ ಆಗ್ತಿದೆ ಅಂತ ನನಗೇನ್ ಸರಿ ಅನ್ಸುತ್ತೋ ನಾನು ಅದೇ ಮಾಡೋದು. ಗೊತ್ತಾಯ್ತು ಬಿಡಪ್ಪ. ಅಷ್ಟು ಟೂ ಪ್ರಶ್ನೆ ಅಷ್ಟೇನೆ. ಅಂದ್ರೆ ಒಂದು ಐ ವಾಂಟ್ ಆಸ್ಕ್ ದಟ್ ಸ್ಟೂಪಿಡ್ ಕ್ವಶನ್. ಅಂದ್ರೆ ನೀವು ಗಿಲ್ಲಿನ ಮದುವೆ ಆಗ್ತೀರಾ ಅಂತೆಲ್ಲ ನಾನು ಡೆಫಿನೆಟ್ಲಿ ಕೇಳಲ್ಲ, ಬಿಕಾಸ್ ಇಟ್ ವಾಸ್ ಪ್ಯೂರ್ ಫ್ರೆಂಡ್ಶಿಪ್. ಅದು ನೋಡುವಾಗಲೇ ಗೊತ್ತಾಗುತ್ತೆ ಆಕ್ಚುಲಿ. ಬಟ್ ಅಫ್ಕೋರ್ಸ್ ಫ್ಯಾನ್ಸಿಗೆ ಅದೊಂದು ಇರುತ್ತೆ ಆ ತರದೆಲ್ಲ. ಬಟ್ ಈಗ ಗಿಲ್ಲಿ ಅವ್ರ ಜೊತೆಗೆ ಈಗ ಒಂದೇನೋ ಒಳ್ಳೆ ಪ್ರಾಜೆಕ್ಟ್ ಬಂತು ಅಂತ ಆದ್ರೆ, ಸೊ ನಿಮ್ಗೆ ಪಾತ್ರ ಅದು ಒಗ್ಗುತ್ತೆ, ಅವ್ರ ಜೊತೆಗೆ ಹೀರೋಯಿನ್ ಎಲ್ಲ ಮಾಡಬಹುದು ಅಂತ ಆದ್ರೆ, ಅಥವಾ ಅವ್ರು ಡೈರೆಕ್ಟ್ ಮಾಡ್ತಾರೆ, ನಿಮ್ ಕತೆ ಇಷ್ಟ ಆಯ್ತು, ನೀವು ಅದರಲ್ಲಿ ಒಂದು ಮೇನ್ ಲೀಡ್ ಆಗಿ ಆಕ್ಟ್ ಮಾಡ್ತೀರಾ ಅಂತ ಆದ್ರೆ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಇದು ಆಕ್ಚುಲಿ ಚೆನ್ನಾಗಿ ಯಾಕೆ ಮಾಡಲ್ಲ ಅಂತ ಅನ್ಸ್ತು, ಅಥವಾ ಯಾಕೆ ಇವ್ರು ಮಾಡಬಹುದಾ ಅನ್ನೋ ಕ್ವೆಶ್ಚನ್ ಯಾಕೆ ಬಂತು ಜನಗಳಿಗೆ? ಅಂದ್ರೆ ಗೊತ್ತಲ್ಲ, ಇವ್ರು ಬರೀ ಫ್ರೆಂಡ್ ಅಂತ ಹೇಳ್ತಾರೆ, ಬಿಟ್ಕೊಟ್ಟಿದ್ದಾರೆ ಎಲ್ಲೋ ಎಷ್ಟೊಂದ್ ಕಡೆ. ಸೊ ಮೋಸ್ಟ್ಲಿ ಹೀರೋಯಿನ್ ಆಗಲ್ಲ ನಮ್ಮ ಅಣ್ಣಂಗೆ, ಆ ತರದ್ ಗೊತ್ತಲ್ಲ ಥಾಟ್. ಒಳಗಡೆ ಏನು ಫ್ರೆಂಡ್ ಅಂತ ಹೇಳ್ತಿದ್ದೆ, ಆ ಫ್ರೆಂಡ್ಶಿಪ್ ನ ನಾನು ಎಲ್ಲೂ ಫೇಕ್ ಮಾಡ್ಲಿಲ್ಲ, ಅವನು ಕೂಡ ಎಲ್ಲೂ ಫೇಕ್ ಮಾಡ್ಲಿಲ್ಲ. ಫೇಕ್ ಮಾಡಿದ್ರೆ ಪ್ರಾಬಬ್ಲಿ ಇದು ಕಂಟಿನ್ಯೂ ಆಗೋದು ಕಷ್ಟ ಆಗುತ್ತೆ. ಐ ಹ್ಯಾವ್ ನೆವರ್ ಫೇಕ್ಡ್. ಅಲ್ಲಿ ಏನಿತ್ತೋ ಫ್ರೆಂಡ್ಶಿಪ್ ಹಂಗೆ ಇರುತ್ತೆ. ಆ ಥರ ಪ್ರಾಜೆಕ್ಟ್ ಬಂತು ಅಂತಂದ್ರೆ ಖಂಡಿತ ವೈ ನಾಟ್. ಬೀಂಗ್ ಅ ಫ್ರೆಂಡ್, ನನಗೆ ಕತೆ ಇಷ್ಟ ಆಗಿ ನಾನು ಆ ಕ್ಯಾರೆಕ್ಟರ್ನ ನಾನು 100% ಕೊಟ್ಟು ನಾನು ಮಾಡ್ಬೋದು ಅಂತಂದ್ರೆ ವೈ ನಾಟ್, ಐ ವಿಲ್ ಡೂ. ಎಸ್. ಮತ್ತೆ ಕೊನೆ ತನಕನೂ ಆಕ್ಚುಲಿ ಇನ್ಫ್ಯಾಕ್ಟ್ ಹೊರಗಡೆ ಬಂದ್ಮೇಲೆ ಕೂಡ ರಕ್ಷಿತಾ ಶೆಟ್ಟಿ ಅವರು ಸೆಕೆಂಡ್ ಪೊಸಿಷನ್ ಅಲ್ಲಿ ಬಂದಿರೋದು ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಅಥವಾ ನಾನು ಅದು ಡಿಸರ್ವ್ ಅಲ್ಲ ಅಂತ ಅನ್ಸುತ್ತೇನೆ ಅಂತಾನೆ ಹೇಳಿದೀರಾ. ಈಗೇನು ಅದು ಜನಾದೇಶ, ಯಾಕೆ ನಿಮಗೆ ಆತರ ಅನ್ಸುತ್ತೆ ಅವ್ರು ಡಿಸರ್ವ್ ಅಲ್ಲ? ಥ್ರೂ ಔಟ್ ದ ಸೀಸನ್ ನನಗೆ ಅವಳು ನೆಗೆಟಿವ್ಸ್ ಹೇಳಿದಾಗ ನನಗೆ ಅದೇ ಅಲ್ವಾ, ನನಗೆ ಅವಳು ಡಿಸರ್ವಿಂಗ್ ಇಲ್ಲ ಅಂತಾನೆ ನಾನು ಹೇಳ್ಕೊಂಡು ಬಂದಿರೋದು ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ, ನಾನು ಗೇಮ್ ನಾನು ನೋಡ್ತಿದ್ದ ರೀತಿಯಲ್ಲಿ. ಬಟ್ ಹೊರಗಡೆನೂ ಹಂಗೆ ಇರ್ಬೇಕಂತ ಏನಿಲ್ವಲ್ಲ. ಈಗ ನಾನು ಓಕೆ, ಅವಳು ವ್ಲಾಗ್ ಮಾಡ್ತಾ ಇದ್ಲು, ಅವಳು ಜನರ ಅಟೆನ್ಷನ್ ಹೆಂಗ್ ತಗೋಬೇಕು ಅಂತ ಅವಳು ಗೊತ್ತಿತ್ತು, ಅದನ್ನೇ ಅವಳು ಮಾಡ್ತಾ ಇದ್ದಾಳೆ ಅಂತ ಮಾಡ್ತಾ ಇದ್ಲು. ಶಿ ಡಿಡ್ ಎಂಟರ್ಟೈನ್, ಎಲ್ರೂ ಎಂಟರ್ಟೈನ್ ಮಾಡಿದಾಳೆ. ಬಟ್ ದಟ್ಸ್ ನಾಟ್ ದ ಓನ್ಲಿ ಬಿಗ್ ಬಾಸ್ ಅನ್ನೋದು ನನಗೆ ಇದ್ದಿತ್ತು. ನನಗೆ ಗೊತ್ತಿಲ್ಲದೆ, ನನಗೆ ಕಾಣಿಸ್ದೆ ಬೇರೆ ಏನೋ ಆಗಿರ್ಬೋದು, ಅದೇ ಜನಕ್ಕೆ ಇಷ್ಟ ಆಗಿರ್ಬೋದು. ನನ್ನ ಕಣ್ಮುಂದೆ ಆಗದೆ ಇರೋದು ಅಂದ್ರೆ ನನ್ನ ಕಣ್ಮುಂದೆ ನಾನು ನೋಡದೇ ಇರೋಂಥದ್ದು ಜನ ನೋಡಿರ್ಬೋದು, ಅದಕ್ಕೆ ಅವಳನ್ನ ಗೆಲ್ಸಿರ್ಬೋದು. ಐ ಮೀನ್ ಸೆಕೆಂಡ್ ಪ್ಲೇಸ್ ಬಂದಿರ್ಬೋದು. ಸ್ವಲ್ಪ ಅತಿ ಆಯ್ತು.
ಆದ್ರೂ ಪರವಾಗಿಲ್ಲ. ಅಂಡ್ ಲಾಸ್ಟ್ ಅಂಡ್ ಫೈನಲ್ ಕ್ವಶನ್ ಏನು ಅಂತಂದ್ರೆ ದಿಸ್ ಹ್ಯಾಸ್ ಕಮ್ ಫ್ರಮ್ ಗರ್ಲ್ಸ್ ಆಕ್ಚುಲಿ ನನಗೆ. ಅಂದ್ರೆ ಯಾಕೆ ನಮ್ಮ ಗಿಲ್ಲಿ ಅಣ್ಣನ ಯಾವ ಹುಡುಗಿಯರು ತಪ್ಕೊಳ್ಳಲ್ಲ ಮನೆಯಲ್ಲಿ? ಅಷ್ಟು ಒಳ್ಳೆ ಹುಡುಗ, ಅಷ್ಟು ಒಳ್ಳೆ ಮನ್ಸಿದೆ ನಮ್ ಗಿಲ್ಲಿ ಅಣ್ಣಗೆ, ಬೇರೆಯವ್ರಿಗೆಲ್ಲ ಹಗ್ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಯಾಕೆ ಆತರ ನಮ್ಮ ಗಿಲ್ಲಿ ಅಣ್ಣಗೆ ಮಾತ್ರ ಯಾರು ಹಗ್ ಕೊಡಲ್ಲ? ಅವನು ಅಷ್ಟೇ, ಲೈಕ್ ಧನುಷ್ ಏನೋ ಒಂದು ಅಲ್ಲಿ ಸಜೆಷನ್ ಎಲ್ಲ ಕೊಡ್ತಾರೆ, ನೀನ್ ಕೈ ಹಿಡಿಸ್ಕೊಳ್ಳೋದು ಬಿಡೋದು ಅದೆಲ್ಲ ಮೊದಲೇ ನೀನ್ ಸ್ಟಾಪ್ ಮಾಡ್ಬೇಕಾಗಿತ್ತು ರೇಗಿಸಿದಾಗ ಅದು ಇದು ಅಂತ. ಬಟ್ ಧನುಷ್ ಅವರೇ ಮುಟ್ತಾರೆ, ಅವಾಗ ಏನು ಕಾವ್ಯ ಅವ್ರು ರಿಯಾಕ್ಟ್ ಮಾಡಲ್ಲ. ಯಾಕೆ ಹಿಂಗೆ ಅಂತ ಒಂದು ಕ್ವಶನ್ ಆಕ್ಚುಲಿ. ಅಯ್ಯೋ ನಿನ್ ಮನ್ಕ ಯೋಗ ಏನೇನೋ ತಿಳ್ಕೊಂಡ್ಬಿಟ್ಟಿದೀಯಲ್ಲೋ. ಈ ಪುಸ್ತಕ ಎಲ್ಲ ಯಾವಾಗ ಓದ್ಕೊಂಡೆ ನೀನು? ಗಿಲ್ಲಿನ ಯಾವ್ದೋ ಹುಡುಗಿರ್ ಹಗ್ ಮಾಡಿಲ್ಲ ಅಥವಾ ಅದು ನಾನು ಅಬ್ಸರ್ವ್ ಮಾಡಿಲ್ಲ, ಆ ಒಂದು ಇದ್ರಲ್ಲಿ ನಾನು ನೋಡಿಲ್ಲ. ಅದು ವಾಟ್ ಕ್ವೆಶ್ಚನ್ ಅಂದ್ರೆ ಅವ್ರಿಗೆ ಹಿಂಗೆ ಆ ಕ್ವೆಶ್ಚನ್ ರೈಸ್ ಆಯ್ತು ಅನ್ನೋದು ಐ ಡೋಂಟ್ ನೋ ಹೌ ಡೀಪ್ಲಿ ದೇ ಹ್ಯಾವ್ ಅಬ್ಸರ್ವ್ಡ್. ಇವಾಗ ಗಿಲ್ಲಿ ನಾನು ಕೈ ಇಟ್ಕೊಳ್ಳೋದಾಗಿರ್ಲಿ ಅಥವಾ ನಾನು ಅವನು ಚೇಷ್ಟೆ ಮಾಡೋದಾಗಿರ್ಲಿ, ನನಗೆಲ್ಲೂ ಅದು ಒಂಥರ ಐ ನೆವರ್ ಫೆಲ್ಟ್ ಇಟ್ ಆಸ್ ಅ ಏನೋ ಒಂಥರ ಬೇರೆ ತರ ನನ್ಗೆ ಅನ್ಸೇ ಇಲ್ಲ. ಆಸ್ ವಿ ನೋ ಇಟ್ ಇಸ್ ಅ ಪ್ಯೂರ್ ಫ್ರೆಂಡ್ಶಿಪ್, ನನ್ಗೆ ಅನ್ಸೇ ಇಲ್ಲ. ಅದನ್ನ ನಾನು ಯಾವತ್ತೂ ಹೇಳೇ ಇಲ್ಲ. ಗಿಲ್ಲಿಗೆ ಯಾವತ್ತಾದ್ರೂ ಹೇಳಿದಿನ ನಾನು ಈ ತರ ಮಾಡ್ಬೇಡ, ಈ ತರ ಮುಟ್ಬೇಡ ನಾನು ಹೇಳೇ ಇಲ್ಲ. ಬಿಕಾಸ್ ನನಗೆ ಅನ್ಸಿಲ್ಲ ಆ ಥರ ಏನೋ ಬ್ಯಾಕ್ ಟಚ್ ಥರ ಏನೋ ಫೀಲ್ ಆಗಿಲ್ವಲ್ಲ. ನನಗೆ ಧನು ಗಿಲ್ಲಿದ ಅದು ಏನು ಕಾಂಬಿನೇಷನ್ ಏನು ಮಾಡ್ತಿದ್ದಾರೆ ಐ ಡೋಂಟ್ ನೋ. ಆ ಥರದ್ದು ಒಂದು ಆಂಗಲ್ಲೇ ಒಳಗಡೆ ನಮ್ಗೇನು ಫೀಲೇ ಆಗಿಲ್ಲ. ಬಟ್ ಹುಡುಗಿಯರಿಗೆ ಅದು ಅನ್ಸಿದೆ ಸುಮಾರು ಜನಕ್ಕೆ. ನಂಗೆ ಅದೇ ಬಂದಿದೆ ಆಕ್ಚುಲಿ. ನಾನು ಇವಾಗ ಅದೇ ಹೇಳದ್ನಲ್ಲ, ಗಿಲ್ಲಿಗೂ ಐ ಹ್ಯಾವ್ ನೆವರ್ ಸೆಡ್ ಡೋಂಟ್ ನನ್ನ ಕೈ ಮುಟ್ಬೇಡ ಅಂತ. ಧನುಗೂ ಅದು ಏನಾಗ್ಬಿಡುತ್ತೆ ಗೊತ್ತಾ, ಅದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಒಂಥರ ಬೇರೆ ತರನೇ ಅನ್ಸ್ಬಿಡುತ್ತೆ. ಅಷ್ಟು ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ಇಟ್. ಹಿಂಗೆ ಮಾತಾಡಕ್ಕಾಗತ್ತೆ, ಅದನ್ನೇನು ಹಿಂಗೆ ಎಕ್ಸ್ಪ್ಲೇನ್ ಮಾಡಕ್ಕಾಗತ್ತೆ. ಐ ಹ್ಯಾವ್ ನೋ ಕಮೆಂಟ್ಸ್ ಆನ್ ದಟ್. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ.